ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡೋದಾದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಆರ್ಮಿಯಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಯಾರೆಲ್ಲ 10th ಪಾಸ್ ಆಗಿದ್ರೋ ಅವರೆಲ್ಲರಿಗೂ ಸಹ ಒಂದು ಸುವರ್ಣಾವಕಾಶ. ಈ ಒಂದು ನೋಟಿಫಿಕೇಷನ್ ಬಂದ್ಬಿಟ್ಟು 2 ವರ್ಷದ ನಂತರ ಬಂದಿರುವಂತಹ ನೋಟಿಫಿಕೇಷನ್ ಆಗಿರುತ್ತೆ. ಓಕೆ, ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದರೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ. ಓಕೆ, ಈಗ ನೋಡ್ಬೋದು ಸ್ನೇಹಿತರೆ, ಇದು ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ವಿಲ್ಲಿಂಗ್ಟನ್, ತಮಿಳ್ನಾಡಿನಲ್ಲಿ ಬಂದಿರುವಂತಹ ಒಂದು ನೋಟಿಫಿಕೇಷನ್. ಓಕೆ, ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ಒಂದು ಸ್ಕ್ರೀನ್ ಮೇಲೆ ಒಂದು ಕಾಣಿಸ್ತಾ ಇದೆ ನೋಟಿಸ್. ಏನಪ್ಪ ಅಂದರೆ ಅದು ಜಾಯಿನ್ ಮೆಂಬರ್ಶಿಪ್ ಅಂತಂದರೆ, ಮೆಂಬರ್ಶಿಪ್ಗೆ ನೀವು ಏನಾದರೂ ಇಚ್ಛೆ ಇದ್ದರೆ ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ. ಯಾಕೆ ಈ ಮೆಂಬರ್ಶಿಪ್ಪು ಅಂತಂತಂದರೆ, ಇದರಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ತರಗತಿಗಳು ಸಹ ಲಭ್ಯವಾಗ್ತವೆ ಸ್ನೇಹಿತರೆ. ನೀವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ಮಾಡ್ತಾಯಿದ್ದರೂ ಸಹ. ಹಾಗಾಗಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳ್ರಿ. ಅದು ಕೇವಲ 59 ರೂಪಾಯಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಎಂಬುದನ್ನು ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, 5 ಸ್ಟೆಪ್ಪಲ್ಲಿದೆ. ಆ ಸ್ಟೆಪ್ಪನ್ನು ಫಾಲೋ ಮಾಡಿ ನೀವು ತಗೊಳ್ಬೋದು. ಈಗ ವಿಡಿಯೋವನ್ನು ಆರಂಭ ಮಾಡೋದಾದರೆ ಸ್ನೇಹಿತರೆ ನೋಡಿ, ಇದರಲ್ಲಿ ಟೋಟಲಾಗಿ ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಸ್ನೇಹಿತರು. ಓಕೆ, ಇದರಲ್ಲಿ ಯಾವಪ್ಪ ಅಂದರೆ ರೋಬೋಟ್ ಡಿಸೈನ್ ಕ್ಲರ್ಕು, ಸಿವಿಲ್ ಮೋಟರ್ ಡ್ರೈವರು, ಈ ರೀತಿ ಮುಂತಾದ ಹುದ್ದೆಗಳಿವೆ. ವೇಕೆನ್ಸಿಗಳನ್ನ ನೋಡೋಣ. ಲೋವರ್ ಡಿವಿಷನ್ ಕ್ಲರ್ಕ್ಗೆ ಟೋಟಲಾಗಿ 9 ಹುದ್ದೆ ಇದ್ದರೆ, ಸಿವಿಲ್ ಮೋಟರ್ ಡ್ರೈವರ್ಗೆ 13 ಪೋಸ್ಟ್ಗಳಿವೆ. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 38, ಸ್ಟೆನೋಗ್ರಾಫರ್ ಗೇಟ್ 2ಗೆ 5 ಪೋಸ್ಟು, ಸೂಪರ್ವೈಸರ್ ನೆಟ್ವರ್ಕಿಂಗ್ಗೆ 1, ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ಗೆ 4, ಹಾರ್ಡ್ವೇರ್ ಅಡ್ಮಿನಿಸ್ಟ್ರೇಟರ್ಗೆ 4, ಲೈನ್ಮನ್ಗೆ 2, ಬೋಟ್ ಬಿಲ್ಡರ್ಗೆ 1 ಹುದ್ದೆ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ನೆಕ್ಸ್ಟು ಟೆಕ್ನಿಕಲ್ ಅಟೆಂಡೆಂಟ್ ಆ್ಯಂಡ್ ಪ್ರಿಂಟಿಂಗ್ ಮಿಷಿನ್ ಆಪ್ರೇಟರ್ಗೆ 1 ಹುದ್ದೆ ಇದೆ. ಓಕೆ, ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. 10th ಪಾಸ್ ಆದವರು ಸಹ ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ಗೆ ನೀವು 12th ಪಾಸ್ ಆಗಿರಬೇಕು ಮತ್ತು ನಿಮಗೆ ಟೈಪಿಂಗ್ ಟೆಸ್ಟ್ ಬಂದರೆ ಇದಕ್ಕೆ ನೀವು ಅಪ್ಲೈನ ಮಾಡಬಹುದು. ಸಿವಿಲ್ ಮೋಟರ್ ಡ್ರೈವರ್ಗೆ ಆಗಿರ್ಬೋದು, ಇದಕ್ಕೆ 12th ಪಾಸ್ ಆಗಿರಬೇಕು ಮತ್ತು ನಿಮಗೆ ಲೈಸೆನ್ಸ್ ಇರಬೇಕು ಇದರಾಗೆ ಡ್ರೈವರ್. ನಿಮ್ಗೆ ಯಾವುದೇ ರೀತಿಯಂಥ ಎಕ್ಸ್ಪೀರಿಯೆನ್ಸ್ ಬೇಡ, ಏನೂ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಬೇಡ, ಕೇವಲ 10th ಪಾಸ್ ಆದ್ದು ಅಂತಂದರೆ ಅದು MTS. ಅತಿ ಹೆಚ್ಚು ಹುದ್ದೆಗಳಿರುವಂತಹ ಒಂದು ಪೋಸ್ಟು ಸಹ ಅದೇ MTS ಆಗಿದೆ. ಹಾಗೆ ಇದಕ್ಕೆ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ಟೆನೋಗ್ರಾಫರ್ ಗ್ರೇಡ್ 2, ಇದು 12th ಪಾಸ್ ಆಗಬೇಕು ಮತ್ತು ನಿಮಗೆ ಏನಪ್ಪ ಅಂದರೆ ಸ್ಕಿಲ್ ಟೆಸ್ಟು ಇರುತ್ತೆ. ಇನ್ನು ಸೂಪರ್ವೈಸರ್ ನೆಟ್ವರ್ಕಿಂಗು, ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರು, ಇದಕ್ಕೆಲ್ಲ ನೀವು ಡಿಪ್ಲೊಮಾ ಮಾಡಬೇಕಾಗತ್ತೆ. ನೆಕ್ಸ್ಟು ಲೈನ್ಮನ್ನಿಂಗು ನೀವು ಡಿಪ್ಲೊಮಾ ಇನ್ ಆಪ್ಟಿಕಲ್ ಫೈಬರ್ ಕೇಬಲ್ ಇದರಲ್ಲಿ ಮಾಡಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬೋಟ್ ಬಿಲ್ಡರ್ಗೂ ಸಹ ನೀವು 12th ಪ್ಲಸ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಬೇಕು. ಟೆಕ್ನಿಕಲ್ ಅಟೆಂಡೆಂಟ್ ಪ್ರಿಂಟಿಂಗ್ ಮಿಷನ್ಗೆ ITI ಮಾಡಿರ್ಬೇಕು ನೀವು. ಈ ರೀತಿಯಾಗಿ ಇರುತ್ತೆ. ಇದಕ್ಕೆ ಏಜು ಬಂದುಬಿಟ್ಟು ನಿಮಗೆಲ್ಲರಿಗೂ ಫಸ್ಟ್ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಅದೇ ರೀತಿಯಾಗಿ. ಇದಕ್ಕೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೋದು ಅಂದರೆ, ಇದು ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇದು ಆಫ್ಲೈನ್ ಮೂಲಕ ಅಪ್ಲಿಕೇಶನ್ನ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ವಿಡಿಯೋ ಬೇಕಿದ್ದರೆ ನೀವು ಕಾಮೆಂಟ್ ಮಾಡಿ, ನಾನು ನಿಮಗೆ ಮಾಡ್ತೀನಿ. ಇದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಈ ಫುಲ್ ನೋಟಿಫಿಕೇಷನ್ ಆಗಿರ್ಬೋದು ನಿಮಗೆ ನಮ್ಮೊಂದು ಎಲ್ಲಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಲಭ್ಯವಿದೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಇದನ್ನು ಅಪ್ಡೇಟ್ ಆದಂಥ ಇನ್ಫಾರ್ಮೇಷನು. ಇದಕ್ಕೆ ಫೀ ಇರುತ್ತೆ. ಪ್ರತಿಯೊಬ್ಬರು ಸಹ 100 ರೂಪಾಯಿಯನ್ನು ನೀವು ಫೀಯನ್ನು ಪೇಯನ್ನು ಮಾಡಬೇಕಾಗುತ್ತೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.